ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நம சிவாய நம சிவாய நம சிவாಯ. ಅಕ್ಕಲ್ಕೋಟ್ ಗುರು ಮಹಾರಾಜರು, ಸ್ವಾಮಿ ಸಮರ್ಥರು. ಸ್ವಾಮಿ ಸಮರ್ಥರ ಸೇವೆಯನ್ನು ಒಬ್ಬ ಭಕ್ತ ಮಾಡ್ತಾ ಇದ್ದ. ಯಾರೋ ಒಬ್ಬರು ಹೇಳಿ ಆ ಭಕ್ತನಿಗೆ ತಿಳಿದು ಗುರುದೇವರ ಸೇವೆ ಮಾಡಬೇಕು, ನಾನು ಆ ಗುರುವಿನ ಸ್ಥಿತಿಯನ್ನು ಕಂಡುಕೊಳ್ಬೇಕು, ಆ ಸತ್ಯವನ್ನು ತಿಳಿಬೇಕು ಅಂತೇಳಿ ಒಂದು ಭಕ್ತ ಸಮರ್ಥರ ಸೇವೆಯನ್ನು ಮಾಡಲಿಕ್ಕೆ ಬರ್ತಾನೆ. ಆದರೆ ಆ ಭಕ್ತನಿಗೆ ಒಂದು ಹೊಟ್ಟೆ ನೋವು ಇರ್ತದೆ. ಆ ಹೊಟ್ಟೆ ನೋವಿಂದಾಗಿಯೇ ಆ ಭಕ್ತ ಗುರುಗಳ ಹತ್ರ ಬರಬೇಕಾಗಿ ಬರ್ತದೆ. ಆ ಹೊಟ್ಟೆ ನೋವು ಎಲ್ಲಿ ಹೋದರೂ ಕಡಿಮೆ ಆಗೋದಿಲ್ಲ, ಏನು ಮಾಡಿದರೂ ಕಡಿಮೆ ಆಗೋದಿಲ್ಲ. ಆಗ ಯಾರೋ ಹೇಳ್ತಾರೆ, ಇನ್ನು ಅಕ್ಕಲ್ಕೋಟೆಗೆ ಹೋಗು, ಅಲ್ಲಿ ಗುರುದೇವರಿದ್ದಾರೆ, ಅವರ ಸೇವೆಯನ್ನು ಮಾಡು, ಅವರು ಏನು ಹೇಳ್ತಾರೆ ಅದನ್ನು ಮಾಡ್ತಾ ಇರು, ಖಂಡಿತವಾಗಿಯೂ ನಿನಗೆಲ್ಲದರಲ್ಲಿಯೂ ಒಳ್ಳೆಯದಾಗ್ತದೆ, ನಿನ್ನ ಆರೋಗ್ಯವು ಚೆನ್ನಾಗಿರ್ತದೆ, ಮನಸ್ಥಿತಿಯು ಚೆನ್ನಾಗಿರ್ತದೆ, ಎಲ್ಲವೂ ಚೆನ್ನಾಗಿರ್ತದೆ ಅಂತೇಳಿ ಹೇಳ್ತಾರೆ. ಆಗ ಅದನ್ನು ಕೇಳಿಕೊಂಡು ಗುರುದೇವರನ್ನು ಹುಡುಕಿಕೊಂಡು ಬರ್ತಾನೆ. ಬರುವ ದಾರಿಯೆಲ್ಲ ಅಂಥ ದಾರಿಯಾಗಿರ್ತದೆ. ಅದು ಈ ಹೊಟ್ಟೆ ನೋವು ಸಹಿಸ್ಲಿಕ್ಕೆ ಆಗೋದಿಲ್ಲ, ಅಂಥ ಹೊಟ್ಟೆ ನೋವು. ಅದನ್ನೆಲ್ಲ ಹಿಡ್ಕೊಂಡು ಹೊಟ್ಟೆ ನೋವಿನ ಜೊತೆ ಬರ್ತಾನೆ. ಬಂದು ಕೇಳ್ತಾನೆ, ಗುರುದೇವ ಈಗೆಲ್ಲ ಆಗಿದೆ ನನ್ನ ಜೀವನದಲ್ಲಿ, ವಿಪರೀತ ಹೊಟ್ಟೆ ನೋವು, ಏನು ಮಾಡಿದರೂ ಇದು ಕಡಿಮೆ ಆಗೋದಿಲ್ಲ, ಹಾಗೆ ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ, ಆಶೀರ್ವಾದ ನನಗೆ ಬೇಕು, ನನ್ನನ್ನು ನೀವು ಸ್ವೀಕರಿಸಿ ಅಂತ ಕೇಳ್ತಾರೆ. ಆಗ ಸಮರ್ಥರು ಹೇಳ್ತಾರೆ, ನೀನು ಯಾವ ಸೇವೆ ಮಾಡಬೇಕು ಅಂತ ಹೇಳಿದರೆ ಬಂದವರಿಗೆಲ್ಲ ಪ್ರಸಾದ ಮಾಡಿ ಕೊಡಬೇಕು. ಬಂದವರಿಗೆಲ್ಲ ಪ್ರಸಾದ ಅಂದರೆ ಅಡುಗೆ ಮನೆ ಸೇವೆ, ಅನ್ನಪೂರ್ಣೇಶ್ವರಿ ಸೇವೆಯನ್ನು ಮಾಡ್ತಾ ಇರು, ಏನು ಕೇಳಬೇಡ, ಎಲ್ಲವೂ ಸರಿಯಾಗ್ತದೆ, ಸಮಯ ಬರುವಾಗ ಎಲ್ಲವೂ ಸರಿಯಾಗ್ತದೆ ಅಂತೇಳಿ ಆ ಸೇವೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ ಸೇವೆ ಮಾಡ್ತಾ 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 ವರ್ಷಗಳು ಹೋಯಿತು. ಹೊಟ್ಟೆ ನೋವು ಕಮ್ಮಿ ಆಗ್ತಾಯಿಲ್ಲ, ಏನು ಮಾಡಿದರೂ ಹೊಟ್ಟೆ ನೋವು ಕಮ್ಮಿ ಆಗ್ತಾಯಿಲ್ಲ. ಎಲ್ಲರೂ ಹೇಳ್ತಾರೆ, ಸಮರ್ಥರು ಗುರುದೇವರು ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕಾಗ್ತದೆ, ಅವರ ದರ್ಶನ ಆದರೆ ಸಾಕು, ಎಲ್ಲರೂ ಹೇಳುತ್ತಾರೆ. ಆದರೆ ಇವನಿಗೆ ಒಳಗೆ ಒಂದು ಓಡ್ತಾ ಇರ್ತದೆ, ಎಲ್ಲರೂ ಈ ರೀತಿ ಹೇಳ್ತಾರಲ್ಲ, ನನಗೆ ಮಾತ್ರ ಇಲ್ಲಿ ಹೊಟ್ಟೆ ನೋವು ಕಮ್ಮಿ ಆಗ್ತಾಯಿಲ್ಲ ಅಲ್ಲ, ನನಗೆ ಮಾತ್ರ ಇಲ್ಲಿ ಹೊಟ್ಟೆ ನೋವು ಕಮ್ಮಿ ಆಗ್ತಾಯಿಲ್ಲ, ಎಲ್ಲರೂ ಹಾಗೆ ಹೀಗೆ ಪವಾಡ ಆ ಕಡೆದು ಈ ಕಡೆದು ಏನೆಲ್ಲ ಮಾತಾಡ್ತಾರೆ, ಆದರೆ ನನಗೆ ಮಾತ್ರ ಯಾಕೆ ಹೀಗೆ ಎಂಬ ಒಂದು ಪ್ರಶ್ನೆ ಅವನೊಳಗೆ ಓಡ್ತಾ ಇರ್ತದೆ. ಆದರೂ ಸೇವೆ ಮಾಡ್ತಾ ಇರ್ತಾನೆ. ಗುರುಗಳನ್ನು ಬಿಟ್ಟು ಹೋಗಲಿಕ್ಕೂ ಅವನಿಗೆ ಮನಸ್ಸಿಲ್ಲ. ಇವರು ಬೇಡಪ್ಪ ಅಂತೇಳಿ ಬಿಟ್ಟು ಹೋಗಲಿಕ್ಕೂ ಅವನಿಗೆ ಆಗ್ತಾಯಿಲ್ಲ. ಹಾಗೆ ಅಂಥೇಳಿ ಪರಿಪೂರ್ಣವಾಗಿ ಅವನಿಗೆ ನಂಬಿಕೆಯೂ ಇಲ್ಲ ಗುರುಗಳ ಮೇಲೆ. ಏನೋ ಒಂದು ಹೇಳಿಕೊಂಡೇ ಇರೋದು. ಎಲ್ಲರಿಗೆಲ್ಲ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ತಾರೆ, ನನ್ನ ಕಾಯಿಲೆ ಇವರಿಗೆ ವಾಸಿ ಮಾಡಲಿಕ್ಕಾಗೋದಿಲ್ವ ಅಂಥೇಳಿ ಬಂದ ಭಕ್ತರ ಹತ್ರ ಎಲ್ಲ ಒಂದೊಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾನೆ ಯಾವಾಗಲೂ. ಒಂದು ದಿನ ದಿಢೀರಂತೇಳಿ ಕರೀತಾರೆ ಅವನನ್ನು. ಕರೆದು ಹೇಳ್ತಾರೆ, ನೋಡಪ್ಪ, ಒಂದು ದೂರದ ಒಂದು ಊರಿನಲ್ಲಿ, ಸ್ವಲ್ಪ ದೂರ ಇಲ್ಲಿಂದ, ಅಲ್ಲಿ ಒಂದು ಮರದ ಕೆಳಗೆ ಒಬ್ಬರು ವಯಸ್ಸಾದವರು ಕೂತ್ಕೊಂಡಿದ್ದಾರೆ, ನೀನು ಅವರಿಗೆ ಹೋಗಿ ನಿನ್ನ ಕೈಯಾರೆ ಊಟ ಕೊಟ್ಟು ಬಾ. ಅವರು ಊಟ ಮಾಡಿದ ನಂತರ ಮತ್ತೆ ನೀನು ಬರಬೇಕು. ಒಂದು ವೇಳೆ ಅವರಲ್ಲಿ ಊಟ ಮಾಡಿ ಎಲ್ಲಿಯಾದರೂ ತಟ್ಟೆಯಲ್ಲಿ ಸ್ವಲ್ಪ ಉಳಿದಿದ್ದರೆ ಆದ ಪ್ರಸಾದವನ್ನು ನೀನೇ ಊಟ ಮಾಡು ಅಂತ ಹೇಳ್ತಾರೆ.
ಹಾಗೆ ಗುರುಗಳ ಮಾತನ್ನು ಕೇಳಿಕೊಂಡು ಹೋಗ್ತಾನೆ. ಪ್ರಸಾದ ಎಲ್ಲ ಮಾಡಿ ರೆಡಿ ಮಾಡಿ ಹೋಗುವಾಗ ಗುರುಗಳು ಹೇಳಿದ ಹಾಗೆ ಒಂದು ಮರದ ಅಡಿಯಲ್ಲಿ ಒಬ್ಬರು ವಯಸ್ಸಾದವರು ಕೂತ್ಕೊಂಡಿದ್ದಾರೆ. ಅವರು ಇವನನ್ನು ನೋಡಿದ ಕೂಡಲೇ ಕೇಳ್ತಾರೆ, ಏನಾದರೂ ಊಟ ಮಾಡಲಿಕ್ಕೆ ಸಿಗ್ತದಪ್ಪ ಅಂತ ಕೇಳ್ತಾರೆ. ಏನೋ ತಂದಿದ್ಯಾ ಅಂತ ಕೇಳ್ತಾರೆ. ಭಾಳ ಖುಷಿ ಆಗ್ತದೆ ಇವನಿಗೆ. ಅವರು ಕೂಡ ನೋಡೋಕೆ ಒಂದು ಜ್ಞಾನಿಗಳಾಗಿ ಯೋಗಿಗಳಾಗಿ ಇದ್ದಾರೆ. ಭಾಳ ಸಂತೋಷ ಆಯಿತು. ಆ ಸಂತೋಷದಿಂದ ಪ್ರಸಾದ ಕೊಡ್ತಾನೆ. ಪ್ರಸಾದ ಎಲ್ಲ ಊಟ ಆಗ್ತದೆ. ಊಟ ಆದಾಗ ಸ್ವಲ್ಪ ಊಟದಲ್ಲಿ ಬಿಟ್ಟು ಬಿಡ್ತಾರೆ. ಗುರುಗಳು ಹೇಳಿದಾಗೆ ಗುರುಗಳು ಏನೆಲ್ಲ ಹೇಳಿದ್ದಾರೆ ಎಲ್ಲವೂ ನಡೀತಾ ಉಂಟು. ಆಲ್ರೆಡಿ ಇವನಿಗೆ ಗೊತ್ತಿದೆ ಆ ವಿಷನ್ ಹೀಗೆ ಆಗ್ಬೋದು ಅಂತ ಗುರುಗಳು ಹೇಳಿದ್ದಾರೆ. ಅದೇ ರೀತಿ ಊಟ ಆದ ನಂತರ ಊಟ ತಟ್ಟೆಯಲ್ಲಿ ಇರ್ತದೆ ಪ್ರಸಾದ, ಅದನ್ನು ಅವನು ಊಟ ಮಾಡ್ತಾನೆ. ಊಟ ಮಾಡಿ ಅವನಿಗೆ ಅನಿಸ್ತದೆ ಇವರು ದೊಡ್ಡ ಮಹಾನಾಗಿರ್ಬೋದು, ದೊಡ್ಡ ಶ್ರೇಷ್ಠ ಜ್ಞಾನಿಯಾಗಿರ್ಬೋದು ಇವರು. ಅವನ ಮನಸ್ಸಿನೊಳಗೆ ಅನಿಸುವ ವಿಚಾರಗಳು ಆ ಸಮಯದಲ್ಲಿ. ಹಾಗೆ ಅವನಲ್ಲಿ ಸಾಕ್ಷಾತ್ ಗುರುವೇ ಅಂತ ತಿಳಿದು ಅಲ್ಲಿಂದ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಒಂದು 5-10 ನಿಮಿಷ ಊಟ ಮಾಡಿ, ಆ ಪ್ರಸಾದ ಊಟ ಮಾಡಿ 5-10 ನಿಮಿಷದಲ್ಲಿ ಇಷ್ಟು ವರ್ಷದಲ್ಲಿ ಅನುಭವಿಸಿದ ಹೊಟ್ಟೆ ನೋವು ಒಂದು ಕ್ಷಣದಲ್ಲಿ ನಿಂತು ಹೋಗ್ತದೆ. ಒಂದೇ ಒಂದು ಕ್ಷಣದಲ್ಲಿ. ಆ ಸಮಯದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ತದೆ, ನಾನು ಇಷ್ಟು ವರ್ಷ ನನ್ನಲ್ಲಿ ಸೇವೆ ಮಾಡಿದೆಲ್ಲ ವ್ಯರ್ಥ ಆಯಿತಾ? ನನಗೆ ಇಲ್ಲಿ ಹೊಟ್ಟೆ ನೋವು ನಿಂತು ಹೋಯಿತು. ನಾನು ಗುರುದೇವರೊಟ್ಟಿಗೆ ಇಷ್ಟು ವರ್ಷ ಇದ್ದು ಇಷ್ಟು ಸೇವೆ ಮಾಡಿ ನನಗೆ ಕಡಿಮೆ ಆಗಲಿಲ್ಲ ಅಂತೇಳಿದರೆ ಏನು ಕಾರಣ? ಅವರಿಂದ ಇವರು ದೊಡ್ಡ ಮಹಾಪುರುಷರಾಗಿರ್ಬೋದು. ಒಂದು ಒಳಗೆ ಒಂದು ವಿಷಯಗಳು ಉಂಟಾಗ್ತದೆ. ಅದನ್ನೇ ಆಲೋಚನೆ ಮಾಡಿಕೊಂಡೇ ಬಂದು 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 ಸ್ವಾಮಿ ಸಮರ್ಥ ಹತ್ರ ಕೇಳಿಯೇ ಬಿಡ್ತಾನೆ. ನಾನು ನಿಮಗೆ ಇಷ್ಟು ವರ್ಷ ಸೇವೆ ಮಾಡಿ ನನಗೆ ಹೊಟ್ಟೆ ನೋವು ಕಡಿಮೆ ಆಗಲಿಲ್ಲ. ಯಾರೋ ಒಬ್ಬರು ವಯಸ್ಸಾದವರು ಸಿಕ್ಕಿದ್ರು, ಅವರಿಗೆ ಊಟ ಕೊಟ್ಟ ಕೂಡಲೇ ನನ್ನ ಹೊಟ್ಟೆ ನೋವು ಕಡಿಮೆ ಆಯ್ತಲ್ಲ ಅಂತೇಳಿ. ಇದಕ್ಕೆ ಏನು ಅಂತೇಳಿ ನಾನು ತಿಳಿಯುವುದು, ಇದನ್ನು ಯಾವ ರೀತಿ ಇದನ್ನು ಅರ್ಥ ಮಾಡಿಕೊಳ್ಳುವುದು ಈಗ ಎಂಬ ಪ್ರಶ್ನೆಯನ್ನು ಹಾಕ್ತಾನೆ. ಆಗ ಸ್ವಾಮಿ ಸಮರ್ಥರ ಜೊತೆಲ್ಲ ಭಕ್ತರಿದ್ದಾರೆ. ಅದರಲ್ಲೊಬ್ಬರು ಅಮ್ಮ ಇರ್ತಾರೆ. ಅವರು ಹೇಳ್ತಾರೆ, ನೋಡಪ್ಪ, ನಿನ್ನ ಕರ್ಮ ಈ ಗುರುಗಳಲ್ಲಿ ನೀನು ಸೇವೆ ಮಾಡೋ ಕಾರಣ ಮುಗಿದು ಹೋಯಿತು. ಇಲ್ಲಿಗೆ ಬಂದ ಕಾರಣ ಇದೆಲ್ಲವೂ ನಿನಗೆ ಮುಗ್ದದ್ದು. ನಿನ್ನ ಕರ್ಮ ಮುಗಿಬೇಕಾದರೆ ಇಷ್ಟು ವರ್ಷ ಕಾಯಬೇಕಿತ್ತು. ನಿನಗೆ ಅಲ್ಲಿ ಒಬ್ಬರು ಇದ್ದಾರೆ, ಅವರಿಗೆ ಹೋಗಿ ಊಟ ಕೊಡು ಅಂತ ಹೇಳಿದವರು ಯಾರು ನಿನಗೆ? ಯಾಕೆ ಬೇಕಾಗಿ ಅವರಿಗೆ ಊಟ ಕೊಡು ಅಂತ ಹೇಳಿದರು? ಆಗ ಅವನಿಗೆ ಯಾಕೆ ಬೇಕಾಗಿ ಆ ಹೊಟ್ಟೆ ನೋವು ಬಂತು, ಯಾವ ಕಾರಣಕ್ಕೆ ಬೇಕಾಗಿ ಬಂತು ಅಂತ ಹೇಳಿದರೆ, ಒಂದು ಜನ್ಮದಲ್ಲಿ ಇವನು ಆ ವಯಸ್ಸಾದ ಒಂದು ವ್ಯಕ್ತಿಗೆ ಊಟ ಕೊಟ್ಟಾರಲ್ಲ, ಆ ವ್ಯಕ್ತಿಯು ಇವನು ಒಂದು ಜನ್ಮದಲ್ಲಿ ಆ ವ್ಯಕ್ತಿಗೆ ಇವನು ಊಟದಲ್ಲಿ ಅನೇಕ ರೀತಿಯ ಸಮಸ್ಯೆಯನ್ನು ಮಾಡಿದ್ದಾನೆ. ಅನೇಕ ರೀತಿಯ ಸಮಸ್ಯೆಯನ್ನು ಊಟದ ವಿಚಾರದಲ್ಲಿ ಆ ವ್ಯಕ್ತಿ ಜೀವನ ಪೂರ್ತಿ ನರಳುತ್ತಾ ಇದ್ದರು. ಊಟದ ವಿಷಯದಲ್ಲಿ, ಆಹಾರದ ವಿಚಾರದಲ್ಲಿ ಅದನ್ನು ಅನುಭವಿಸಿ ಆಗಬೇಕು. ಎಲ್ಲಿ ತಪ್ಪಾಯಿತು ಅಲ್ಲೇ ಸರಿ ಮಾಡಲಿಕ್ಕೆ ಸಾಧ್ಯ. 6 ವರ್ಷ ನೀನು ನನ್ನ ಜೊತೆಯಲ್ಲಿ ಸೇವೆ ಮಾಡುವ ಕಾರಣ 6 ವರ್ಷ ಬೇಕಾಯಿತು. ಎಷ್ಟೋ ದೂರದಿಂದ ಅವರನ್ನು ನಾವು ಇಲ್ಲಿವರೆಗೆ ಬರಮಾಡಿಸಿ ಇವನಿಂದ ಒಂದು ಸೇವೆ ಆಗಬೇಕಲ್ಲಿ. ಅದಿಲ್ಲೇ ಆಗೋದಿಲ್ಲ. ಅದಕ್ಕಾದ ಸ್ಥಿತಿ, ಕಾಲ ಕೊಟ್ಟ ಸ್ಥಿತಿ ಅದು. ಗುರುಗಳ ಹತ್ರ ಬಂದ ಕೂಡಲೇ ಎಲ್ಲ ಆಗಬೇಕು ಅಂದರೆ ಆಗೋದಿಲ್ಲ. ನಿಮ್ಮ ಕರ್ಮ ಎಲ್ಲೆಲ್ಲಿ ಇದೆ, ಎಲ್ಲೆಲ್ಲಿ ಮುಗಿಸಬೇಕು ಅಲ್ಲೆಲ್ಲೇ ಮುಗಿಸಲಿಕ್ಕೆ ಸಾಧ್ಯ. ಯಾವ್ಯಾವ ಜನ್ಮದಲ್ಲಿ ಯಾರ್ಯಾರಿಗೆ ಏನೇನೆಲ್ಲ ಮಾಡಿದಿರಿ ಅದನ್ನು ನೀವು ಅವರ ಹತ್ರವೇ ಹೋಗಿ ಸರಿ ಮಾಡಬೇಕು. ಸರಿ ಮಾಡಿಸ್ತದೆ ಕಾಲ. ತನ್ನಿಂದ ತಾನಾಗಿ ಕರ್ಕೊಂಡೋಗಿ ನಿಲ್ಲಿಸ್ತದೆ ಅಲ್ಲಿ. ತನ್ನಿಂದ ತಾನಾಗಿ
ಗುರುವಿನ ಮೇಲೆ ನಂಬಿಕೆ ಇರಬೇಕು, ಶರಣಾಗತಿ ಇರಬೇಕು. ಅವರ ಮಾತಿನಲ್ಲಿ ಅಷ್ಟೊಂದು ಆ ಸತ್ಯವನ್ನು ತಿಳಿಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅವರ ಮಾತಿನ ಸತ್ಯ ಏನು, ಅದರ ನಿಗೂಢತೆ ಅರ್ಥವೇನು ಅಂತೇಳಿ ಅದೆಲ್ಲ ತಿಳಿಯದೆ ಗುರು ಸೇವೆ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ ಅಂತ ಕೇಳೋದು. ಗುರು ಸೇವೆ ಮಾಡಬೇಕು ಅಂತ ಹೇಳಿದರೆ ಮೊದಲು ಸ್ವಲ್ಪ ಆದರೂ ಎಳ್ಳಿನಷ್ಟ ಆದರೂ ನಾನು ಎಂಬುದನ್ನು ಬಿಡಲಿಕ್ಕೆ ಕಲಿಬೇಕು. ನಾನು ಎಂಬುದನ್ನು ಯಾರೊಬ್ಬ ಬಿಡುತ್ತಾನೋ ಅವರಿಂದೆಲ್ಲವೂ ಕಂಡುಕೊಳ್ಳಲಿಕ್ಕೆ ಸಾಧ್ಯ, ಸತ್ಯದ ಅರಿವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಎಲ್ಲದಕ್ಕೂ ಕಾಲ ಉತ್ತರ ಕೊಟ್ಟೇ ಕೊಡುತ್ತದೆ. ನೀವು ಮಾಡುವ ಒಳ್ಳೆಯದು ನಿಮ್ಮನ್ನು ಯಾವುದೇ ಕಾರಣಕ್ಕದು ಕೈ ಬಿಡುವುದಿಲ್ಲ. ನೀವು ಮಾಡುವ ಒಳ್ಳೆಯದು ನಿಮ್ಮನ್ನು ಕಾಪಾಡುತ್ತದೆ. ಒಂದು ಗುರು ಆದವರು ಭಕ್ತನಾದರೂ ಸರಿ, ಶಿಷ್ಯನಾದರೂ ಸರಿ, ಗುರುವೇ ಅಂತ ನಂಬಿ ಬಂದರೆ ಅವನಿಗೆ ಒಳಿತನ್ನೇ ಹೇಳ್ತಾರೆ, ಒಳ್ಳೆಯ ಆಶೀರ್ವಾದವನ್ನೇ ಮಾಡಿ ಕಳಿಸ್ತಾರೆ. ಚೆನ್ನಾಗಿರಪ್ಪ, ಸಂತೋಷವಾಗಿರು, ಖುಷಿ ಖುಷಿಯಿಂದ ಇರು, ನಿನ್ನನ್ನು ನೀನು ತಿಳಿ. ಆದರೆ ಆ ಭಕ್ತನ ಶಿಷ್ಯನ ಜನ್ಮ ಜನ್ಮದ ಕರ್ಮ ಮಾಡಿದ ವಿಚಾರಗಳೆಲ್ಲ ಅವನಿಗೆ ಅರ್ಥವೇ ಆಗುವುದಿಲ್ಲ. ಯಾಕೆ ಬೇಕಾಗಿಗೆ ಆಗ್ತಾ ಉಂಟು? ಯಾವ ಜನ್ಮದ ಪಾಪ ಇದು ಯಾವ ಜನ್ಮದ ಕರ್ಮ? ಈ ಸತ್ಯಸ್ಥಿತಿ ಅರ್ಥ ಆಗುವುದಿಲ್ಲ. ಈ ಸತ್ಯಸ್ಥಿತಿ ಅರ್ಥ ಆಗಬೇಕು ಅಲ್ವಾ? ಮಳೆ ಬರ್ತಾ ಉಂಟು. ಸ್ವಾಮಿ ಸಮರ್ಥರ ಏನೋ ಒಂದು ಪುಣ್ಯ ಸ್ಥಿತಿಯನ್ನು ಪ್ರಕೃತಿ ಜೊತೆ ಸೇರಿಸುವಾಗ ಒಂದು ಹನಿಯಾದರೂ ಬೀಳ್ತದಲ್ಲ. ಯಾಕೆ ಮಳೆ ಬರೋದಿಲ್ಲ? ಯಾಕೆ ಇಷ್ಟು ಕಷ್ಟ? ಎಲ್ಲರೂ ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ, ಮಳೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ? ಯಾಕೆ ಮಳೆ ಬರೋದಿಲ್ಲ? ಯಾಕೆ ಇಷ್ಟು ಕಷ್ಟ ಅಂತ ಹೇಳಿದರೆ, ಈ ಭೂಮಿಯ ಮೇಲೆ ಓಡಾಡುವ ಮನುಷ್ಯರ ಮನಸ್ಸು ಅಷ್ಟು ಕಲ್ಮಶ ಮನಸ್ಸು. ಮಳೆಗೂ ಮನಸ್ಸಿಗೂ ಭಾಳಷ್ಟು ಸಂಬಂಧ ಇದೆ. ಮಳೆ ಬರಬೇಕಾ? ಎಲ್ಲರೂ ಚೆನ್ನಾಗಿರಬೇಕಾ? ಈ ಲೋಕ ಚೆನ್ನಾಗಿರಬೇಕಾ? ಈ ಪ್ರಪಂಚ ಚೆನ್ನಾಗಿರಬೇಕಾ? ನಾವೇನು ಮಾಡಬೇಕು ಅಂತ ಹೇಳಿದರೆ, ಎಲ್ಲ ಸಮೃದ್ಧಿ ಆಗಬೇಕು ಅಂತ ಹೇಳಿದರೆ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಲಿಕ್ಕೆ ಕಲಿಬೇಕು. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಲಿಕ್ಕೆ ಕಲಿಬೇಕು. ಪೂಜ್ಯನೀಯ ಭಾವನೆಯಿಂದ ನೋಡಿಕೊಳ್ಳಲಿಕ್ಕೆ ಕಲಿಬೇಕು. ಮಳೆಯ ಮೇಲೆ ಮಳೆ ಬರ್ಬೋದು. ಸ್ವಲ್ಪ ಪ್ರಯತ್ನಪಟ್ಟು ನೋಡಿ. ಮಳೆ ಬರಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಅವರವರ ಅಮ್ಮನ ಪಾದ ಪೂಜೆ ಮಾಡಲಿ. ಸ್ವಲ್ಪ ತೀರ್ಥ ಇಟ್ಕೊಂಡು, ಸ್ವಲ್ಪ ನೀರು ಹಿಡ್ಕೊಂಡು ಅವರವರ ಅಮ್ಮನ ಪಾದ ಪೂಜೆ ಮಾಡಿ, ಅಮ್ಮ ಮಳೆ ಬರಲಿ ಅಂತೇಳಿ ಕೇಳಿ. ಮಳೆ ಬರ್ತದೆ, ಖಂಡಿತವಾಗಿ ಬರ್ತದೆ. ಹೆಣ್ಣು ಮಕ್ಕಳಿಗೆ ಯಾವಾಗ ಇಲ್ಲಿ ಗೌರವ ಇಲ್ವೋ, ಹೆಣ್ಣು ಮಕ್ಕಳಿಗೆ ಯಾವಾಗ ಇಲ್ಲಿ ಒಂದು ಒಳ್ಳೆಯ ಸ್ಥಿತಿ ಇಲ್ವೋ, ಅಲ್ಲಿವರೆಗೆ ಲೋಕಕ್ಕೆ ಅನಾಹುತವಿ, ಅಲ್ಲಿವರೆಗೆ ದರಿದ್ರವಿ. ನಿಜವಾಗಿ ಹೇಳ್ತೇನೆ. ಶ್ರೀಶಾಪ ಒಳ್ಳೆಯದಲ್ಲ, ಶ್ರೀಶಾಪ ಒಳ್ಳೆಯದಲ್ಲ. ಅರ್ಥ ಮಾಡಿಕೊಳ್ಬೇಕು. ಭಾರತಾಂಬೆಯಲ್ಲಿ ಒಂದು ಅಮ್ಮನಿಗೆ ಈ ರೀತಿ ಗೌರವ ಎಲ್ಲ ಕೆಟ್ಟು ಹೋದರೆ ಏನಾಗ್ಬೋದು? ವಿಕೃತ ಮನಸ್ಸುಗಳು ಈಗಲ್ಲ, ಸರಿಯಾದ ಸ್ಥಿತಿ ಇಲ್ಲ, ಎಲ್ಲ ಸೈಕೋ ಟೈಪಿನದೆಲ್ಲ ಈಗ ಪ್ರೆಸೆಂಟ್ ಸಿಚುವೇಶನ್ನಲ್ಲೆಲ್ಲ. ಯಾರ ಹತ್ರ ಮಾತಾಡಲಿಕ್ಕೆ ಗೊತ್ತಿಲ್ಲ.
ಸಾವಿರ ರೀತಿಯ ವಿಚಾರಗಳನ್ನು ಹೇಳ್ತಾರೆ ಮಾತಾಡುವಾಗ. ಎಲ್ಲ ಮನಸ್ಥಿತಿ ಎಲ್ಲ ಕಾಣ್ತದಲ್ಲ, ನ್ಯೂಸಲ್ಲೆಲ್ಲ ನೋಡುವಾಗ ಕಾಣ್ತದಲ್ಲ, ದೇಶದಲ್ಲಿ ಏನೆಲ್ಲ ಆಗ್ತಾ ಉಂಟು ಅಂತೇಳಿ. ಹಾಂ, ಮತ್ತೆಲ್ಲಿಗೆ ಒಳ್ಳೆಯದಾಗ್ತದೆ, ಮತ್ತೆಲ್ಲಿಗೆ ಸಮೃದ್ಧಿ ಆಗ್ತದೆ? ಅದೆಷ್ಟು ಹೆಣ್ಣು ಮಕ್ಕಳ ಶಾಪ ಉಂಟು ಅಂತೇಳಿ ಗೊತ್ತಿಲ್ಲ. ಅದೆಷ್ಟು ಹೆಣ್ಣು ಮಕ್ಕಳ ಶಾಪ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ. ಆದ ಕಾರಣ ಎಲ್ಲ ವಿಕೃತಿ ಎಲ್ಲವನ್ನು ಒಳ್ಳೆಯದಕ್ಕೆ ಬೇಕಾಗಿ ಉಪಯೋಗಿಸ್ಲಿಕ್ಕೆ ಕಲಿಬೇಕು. ಪ್ರತಿಯೊಂದು ವಿಚಾರವನ್ನು ಒಳ್ಳೆಯದಕ್ಕೆ ಬೇಕಾಗಿ ಉಪಯೋಗಿಸ್ಲಿಕ್ಕೆ ಕಲಿಬೇಕು. ಮೊದಲಿಗೆ ನಾವು ತಿಳಿದುಕೊಳ್ಬೇಕಾದ ವಿಚಾರ, ನಾವು ಹೇಗೆ ಇದ್ದೇವೆ, ನಾನು ಹೇಗೆ ಇದ್ದೇನೆ, ನನ್ನಿಂದ ಏನು ಮಾಡ್ಬೋದು, ನನ್ನಿಂದ ಏನು ಮಾಡ್ಬೋದು. ಮಾಡೋದೆಲ್ಲ ಒಬ್ಬನೇ, ಭಗವಂತ, ದೇವರು, ಶಕ್ತಿ, ಚೈತನ್ಯ. ಅವನು ನನ್ನ ಒಳಗೆ ಇದ್ದಾನೆ, 100ರಲ್ಲಿ 100% ಅವನು ನನ್ನ ಒಳಗೆ ಇದ್ದಾನೆ ಅಂತೇಳಿ ಪ್ರತಿಯೊಬ್ಬರ ಒಳಗೂ ಆ ಸತ್ಯದ ಸ್ಥಿತಿ ಅರಿವಾಗಬೇಕು. ತುಂಬ ಸುಲಭ ಇದು ತಿಳಿಯಲಿಕ್ಕೆ. ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕಾಗಿಲ್ಲ. ಉಸಿರುಂಟ, ಭಗವಂತ ಇದ್ದಾನೆ ಅಂತೇಳಿ ಅರ್ಥ. ಉಸಿರು ಹೋದರೆ ಗೊತ್ತಾಗೋದು. ಆಗ ಕ್ಷಣ ಕೂಡ ನಾವು ಅವನ ಜೊತೆ ಇರುವಾಗ ನಮಗೆ ಯಾಕೆ ಚಿಂತೆ ಅಂತ ಕೇಳೋದು. ಎಲ್ಲವೂ ಮಾಡೋದು ಅವನೇ ಅಂತ ಹೇಳುವಾಗ ನಾವು ಯಾವುದನ್ನು ಹುಡುಕುವುದಿಲ್ಲಿ? ಈ ಮನುಷ್ಯ ಜನ್ಮ ಯಾಕೆ ಬೇಕಾಗಿ ನಮಗೆ ಸಿಕ್ಕಿತು? ಈ ಮನುಷ್ಯ ಜನ್ಮ ಸಿಕ್ಕಿದ ನಂತರ ನಾವು ಏನು ಮಾಡಬೇಕು? ಅಷ್ಟು ಪವಿತ್ರವಾದ ಸ್ಥಿತಿ ಮನುಷ್ಯ ಜನ್ಮ ಅಂತ ಹೇಳಿದರೆ. ಮನುಷ್ಯನ ದೇಹ ಅದು ಮಾಯ ಆದರೂ ಕೂಡ, ಅದು ಕಣ್ಮರೆಯಾದರೂ ಕೂಡ, ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಸ್ಥಿತಿ ಇದ್ದರೂ ಕೂಡ ಆ ದೇಹದಲ್ಲಿ ಒಂದು ಭಗವಂತ ವಾಸ ಮಾಡಿದನಲ್ವ, ಆ ದೇಹದ ಒಳಗೆ ಒಂದು ಭಗವಂತ ವಾಸ ಮಾಡಿದನಲ್ವ ಅಂತ ಕೇಳೋದು. ಆಗ ಆ ದೇಹಕ್ಕೆ ಎಷ್ಟು ಗೌರವವನ್ನು ಕೊಡಬೇಕು ಅಂತ ಹೇಳೋದು, ದೇಹವನ್ನು ಎಷ್ಟು ಚೆನ್ನಾಗಿ ಇಟ್ಟುಕೊಳ್ಬೇಕು ಅಂತ ಹೇಳೋದು. ಪ್ರತಿಯೊಬ್ಬರ ಒಳಗಿರುವುದು ಭಗವಂತ ಅಂತ ಹೇಳೋದು. ನಿಮ್ಮೆಲ್ಲರ ಒಳಗಿರುವುದು ಅದೇ ಚೈತನ್ಯ, ಸತ್ಯ ಚೈತನ್ಯ. ನೋಡುವ ನೋಟ, ನೀವು ಕೇಳುವ ಶಬ್ದ, ನೀವು ಮಾತಾಡುವ ಮಾತು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಭಗವಂತನಿಗೆ ಇಷ್ಟ ಆಗ್ತದೆ. ತುಂಬ ಖುಷಿ ಆಗ್ತದೆ ಅವನಿಗೆ. ಇನ್ನೂ ಸಹ ಸ್ವಲ್ಪ ಹೊತ್ತು ಅವನೊಟ್ಟಿಗಿರುವ, ಇನ್ನೂ ಸಹ ಸ್ವಲ್ಪ ಹೊತ್ತು ಅವನೊಟ್ಟಿಗಿರುವ, ಏನೋ ಒಂದು ಒಳ್ಳೆಯದು ಮಾಡ್ತಾ ಇದ್ದಾನೆ. ನಾನು ಮಾಡುವ ಕೆಲಸವನ್ನೆಲ್ಲ ಇವನು ಮಾಡ್ತಾ ಇದ್ದಾನೆ, ಮಾಡಲಿ, ಇವನ ಜೊತೆ ಸೇರುವ ಅಂತೇಳಿ ಒಂದಾಗ್ತಾ ನಾವು. ಹಾಗೆ ನಾವು ಆಡುವ ಮಾತು. ಈಗ ಅಲ್ಲಿ ಒಳಗೆ ಕೈಲಾಸದಲ್ಲಿರುವಾಗ ಹೇಳಿದರು, ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತೇಳಿ. ಇಲ್ಲಿ ಕೈಲಾಸದಲ್ಲಿ ಆಗ ಮಾತೆ ಹತ್ರ ಹೇಳಿದೆ, ನಮ್ಮೊಂದು ಮಾತೆ ಇದ್ದಾರೆ, ಮಾತೆ ಹೋಗಿ ಹೇಳು, ಮಾತೆ ಸ್ವಲ್ಪ ಮಳೆ ಬಾ, ಬೇಗ ಬಾ ಅಂತ ಹೋಗಿ ಹೇಳು, ಮಳೆ ಬರ್ತದೆ ಅಂತೇಳಿ. ಸಾಕಾಗೋದಿಲ್ವಾ? ಸತ್ಯ ತಿಳಿಯುವವನಿಗೆ ಸಾಕಾಗೋದಿಲ್ವಾ? ಪ್ರಕೃತಿ ಜೊತೆ ಮಾತಾಡಿ, ನಿಮ್ಮ ಪ್ರಾರ್ಥನೆಯನ್ನು ಪ್ರಕೃತಿಗೆ ಸಲ್ಲಿಸಿ, ಎಲ್ಲವೂ ಸಿಗ್ತದೆ. ಅಷ್ಟು ಶಕ್ತಿ ಉಂಟಿಲ್ಲಿ. ನಿಮ್ಮ ಸುತ್ತಮುತ್ತಲೆಲ್ಲ ಅಂಥ ಶಕ್ತಿಗಳೆಲ್ಲ ನಮ್ಮ ಸುತ್ತಮುತ್ತ ಉಂಟು. ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತೇಳು, ಸತ್ಯದಲ್ಲಿ ಸಲ್ಲಿಸಿ. ನೀವು ಶುದ್ಧವಾದರೆ ಅದು ಖಂಡಿತವಾಗಿ ಸ್ವೀಕರಿಸ್ತದೆ. ಇದೇ ದೊಡ್ಡ ಪೂಜೆ, ಪ್ರಕೃತಿ ಪೂಜೆ. ಹಾಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಸೂಕ್ಷ್ಮತೆಯನ್ನು. ಎಷ್ಟು ವರ್ಷ ಗುರುವಿನೊಟ್ಟಿಗಿದ್ದರೂ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾವಾಗ ಗುರು ನಿಮ್ಮ ಅಂತರಾತ್ಮದಲ್ಲಿ ಹೋಗಿ ಕೂತುಕೊಳ್ತಾರೋ ಆವಾಗ ಎಲ್ಲ ವಿಚಾರವೂ ನಿಮಗೆ ತನ್ನಿಂತಾನಾಗಿ ಸಿಗ್ತದೆ. ಎಲ್ಲವೂ ಜ್ಞಾನ ನಿಮ್ಮೊಳಗೆ ತನ್ನಿಂತಾನಾಗಿ ಡೌನ್ಲೋಡ್ ಆಗ್ತದೆ, ಕಾಪಿ ಪೇಸ್ಟಿನಾಗಿ ಹಾಗೇ ಆಗ್ತದೆ.
ನಿಮ್ಮ ಅಂತರಾತ್ಮದಲ್ಲಿ ಗುರುವನ್ನು ಕೂತ್ಕೊಳಿಸಿದರೆ ಎಲ್ಲವೂ ಆಗ್ತದೆ. ಸಕಲ ಸಿದ್ಧಿಯನ್ನು ಪಡ್ಕೊಳ್ಬೋದು, ಅಷ್ಟಮ ಸಿದ್ಧಿಯನ್ನು ಪಡ್ಕೊಳ್ಬೋದು. ಗುರು ನಿಮ್ಮ ಅಂತರಾತ್ಮದಲ್ಲಿ ಕೂತುಕೊಂಡ್ರೆ ಅಲ್ಲಿವರೆಗೆ ಈ ಸೇವೆ ಮಾಡ್ತಾ 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 ನಾನು 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 ಎಂಬುದನ್ನು ಬಿಡ್ತಾನೇ ಹೋಗಬೇಕು. ಸ್ವಾಮಿ ಸಮರ್ಥರ ಕಥೆ ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಎಷ್ಟೋ ವರ್ಷ ಸೇವೆ ಮಾಡಿದರೂ ಶುದ್ಧ ಮನಸ್ಸಿನಲ್ಲಿ ಸೇವೆ ಮಾಡದಿದ್ದಾಗ ಗುರುಗಳು ಅವನನ್ನು ಕಳಿಸಲಿಲ್ಲ, ನೀನು ಹೋಗು ಅಂತ ಹೇಳಲಿಲ್ಲ. ನನ್ನ ಸೇವೆ ಮಾಡ್ತಾನೆ, ಇವನಿಗೆ ಸರಿಯಾದ ದಾರಿ ಸಿಕ್ಕಲಿ, ಅದಾದ ನಂತರ ಅವನು ಎಲ್ಲಿಗೆ ಬೇಕಾದರೂ ಹೋಗಲಿ. ಗುರುವಿನ ಸ್ಥಿತಿ ಹಾಗೆ. ಎಷ್ಟೋ ವರ್ಷದಿಂದ ಸೇವೆ ಮಾಡ್ತಾ ಇರ್ತಾರೆ, ಮನಸ್ಸಿನಲ್ಲಿ ಬೈದುಕೊಂಡೇ ಇರ್ತಾರೆ, ಸಾವಿರ ವಿಚಾರ ನೀಡಿಕೊಂಡಿರ್ತಾರೆ. ಅದು ಗುರುವಿಗೆ ಗೊತ್ತಾಗೋದಿಲ್ಲ ಅಂತಲ್ಲ, ಎಲ್ಲವೂ ಗೊತ್ತಾಗ್ತದೆ. ಆದರೆ ಏನೋ ಒಂದು ಸಲ ಅಲ್ಲಿ ಗುಡಿಸಿದ್ದಾನೆ, ಏನೋ ಒಂದು ಸಲ ಅಲ್ಲಿ ಕಸ ತೆಗೆದಿದ್ದಾನೆ, ಏನೋ ಒಂದು ಸಲ ಪಾತ್ರೆ ತೊಳೆದಿದ್ದಾನೆ, ಒಳ್ಳೆಯದಾಗ್ತದೆ ಅವನಿಗೆ. ಆ ಸಮಯ ಬರಬೇಕು. ಆ ಸಮಯ ಬಂತು, ಅವನ ಕೆಲಸ ಮುಗೀತು, ಅವನಿಗೇನೋ ಒಂದು ಸ್ಥಿತಿ ಸಿಕ್ಕಿತು ಅಂತ ಹೇಳಿದರೆ ಬಿಟ್ಟೇ ಬಿಡ್ತಾರೆ. ಪಾಡಿಗೆ ಹೋಗಿಬಿಡಪ್ಪ ಅಂತ. ಗುರು ಸೇವೆ ಬಲವಂತ ಅಲ್ಲ. ಗುರು ಸೇವೆ ಎಂಬುದು ಬಲವಂತ ಅಲ್ಲವೇ ಅಲ್ಲ. ಗುರು ಸೇವೆ ಮಾಡುವಂತ ಹೇಳುವುದೇ ಇಲ್ಲ. ಗುರು ಮೌನವಾಗಿರ್ತಾನೆ ಏಕಾಂತದಲ್ಲಿ. ಶಿಷ್ಯನಾದವನ ಸತ್ಯ ತಿಳಿದು ಅವರ ಸೇವೆಯನ್ನು ಮಾಡೋದು, ಇದು ಅರ್ಥ ಮಾಡಿಕೊಳ್ಬೇಕು. ಶಿಷ್ಯನಾದವನು ಸತ್ಯವನ್ನು ತಿಳಿದು ಗುರುವಿನ ಸೇವೆಯನ್ನು ಮಾಡೋದು. ಗುರುವೇ, ನಾನು ನಿನಗೆ ಶರಣಾಗತ್ಯ ಆಗಿದ್ದೇನೆ ಅಂತೇಳಿ. ಗುರು ಸೇವೆ ಸಿಗಬೇಕು ಅಂತೇಳಿದರೆ ಎಲ್ಲರಿಗೂ ಸಿಗೋದಿಲ್ಲ. ಎಷ್ಟೋ ಜನ್ಮದ ಪುಣ್ಯ ಇರಬೇಕು ಗುರುವಿನ ಸೇವೆ ಮಾಡಲಿಕ್ಕೆ. ಎಲ್ಲರ ಸೇವೆಯನ್ನು ಗುರು ತಗೊಳ್ಳೋದೂ ಇಲ್ಲ. ಎಲ್ಲರಿಗೂ ಅವಕಾಶ ಕೊಡ್ತಾರೆ, ಪ್ರತಿಯೊಬ್ಬನಿಗೂ ಅವಕಾಶ ಕೊಡ್ತಾರೆ. ಸರಿಯಾಗಿ ಒಬ್ಬ ಅದನ್ನು ಉಪಯೋಗಿಸಿಕೊಂಡ್ರೆ ಅವನು ಪ್ರಪಂಚಕ್ಕೆ ಬೇಕಾದವನಾಗ್ತಾನೆ. ಇಷ್ಟೇ ಹೇಳೋದು. ಜ್ಞಾನ ಬಿಂದು. ಒಳ್ಳೆ ಮಳೆ ಬರಲಿ ಅಂತ ಹೇಳೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ, ಪ್ರಪಂಚಕ್ಕೆ ಒಳಿತಾಗಲಿ, ವಿಶ್ವ ಶಾಂತಿಯಾಗಲಿ. ಮಾನವ ಜನ್ಮ ವಿಶ್ವ ಶಾಂತಿ ಮಾಡಬೇಕು. ಎಲ್ಲರೂ ಸೇರಿದರೆ ಮಾತ್ರ ವಿಶ್ವ ಶಾಂತಿ ಆಗೋದು. ಇಲ್ಲದೆ ಹೋದರೆ ವಿಶ್ವ ಶಾಂತಿ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಪ್ರತಿಯೊಬ್ಬರೊಳಗೂ ಸತ್ಯದ ಅರಿವು ಬರಬೇಕು. ಪ್ರತಿಯೊಬ್ಬರೊಳಗೂ ಈ ಮನುಷ್ಯತ್ವದ ಸತ್ಯದ ಸ್ಥಿತಿ ತಿಳಿಬೇಕು. ವಿಶ್ವಶಾಂತಿ ಆಗಬೇಕು ಅಂತೇಳಿ ಏನು ಮಾಡಬೇಕಾಗಿಲ್ಲ. ಅವರವರ ಪರಿವರ್ತನೆ, ಅವರವರ ಪ್ರಾರ್ಥನೆ ತನ್ನಿಂತಾನಾಗಿ ಹೋಗಿ ಸೇರ್ತದೆ ಪ್ರಕೃತಿಗೆ. ಎಲ್ಲವೂ ತನ್ನಿಂತಾನಾಗಿ ಸಿಗ್ತದೆ. ಶುಭವಾಗಲಿ ಎಲ್ಲರಿಗೂ. ಎಲ್ಲರ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರ ಮನಸ್ಥಿತಿ ಚೆನ್ನಾಗಿರಲಿ. ಮುಖ್ಯವಾಗಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.